ಮಣಿಪಾಲ ಸರಳೆಬೆಟ್ಟುವಿನ ನೆಹರು ನಗರದಲ್ಲಿ ಹಸುಗಳಿಗೆ ಹುಲ್ಲು ತರಲೆಂದು ಗುಡ್ಡಕ್ಕೆ ತೆರಳಿದ್ದ ವೃದ್ಧೆಯೋರ್ವರು ಶುಕ್ರವಾರ ಬೆಳಿಗ್ಗೆ ಮನೆಯ ಎದುರಿನ ಗುಡ್ಡದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಅವರ ಶವದ ಮೇಲೆ ಗಾಯದ ಕುರುಹುಗಳಿದ್ದು ಚಿರತೆ ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಮೃತರನ್ನ ಸರಳೆಬೆಟ್ಟುವಿನ ನೆಹರು ನಗರ ನಿವಾಸಿ 66 ವರ್ಷ ಪ್ರಾಯದ ಪುಷ್ಪ ನಾಯಕ್ ಎಂದು ಗುರುತಿಸಲಾಗಿದೆ. ಇವರು ಗುರುವಾರ ಸಂಜೆ ಹಸುಗಳಿಗೆ ಹುಲ್ಲು ತರಲು ಮನೆಯ ಎದುರಿನ ಗುಡ್ಡಕ್ಕೆ ತೆರಳಿದ್ರು. ಬಳಿಕ ಎಷ್ಟೇ ಹೊತ್ತಾದರೂ ಮನೆಗೆ ವಾಪಸ್ ಬರಲಿಲ್ಲ. ಇದನ್ನು ಗಮನಿಸಿದ ಮನೆಯವರು ನೆರೆಮನೆಯವರ ಜೊತೆಗೂಡಿ ಗುಡ್ಡದಲ್ಲಿ ಹುಡುಕಾಡಿದ್ದಾರೆ. ಆದರೆ ಪುಷ್ಪ ನಾಯ್ಕ್ ಎಲ್ಲಿಯೂ ಪತ್ತೆಯಾಗಿರಲಿಲ್ಲ. ಶುಕ್ರವಾರ ಬೆಳಿಗ್ಗೆ ಮನೆ ಎದುರು ಗುಡ್ಡದಲ್ಲಿ ಪುಷ್ಪ ನಾಯ್ಕ್ ಶವ ಪತ್ತೆಯಾಗಿದೆ. ಅವರ ಕುತ್ತಿಗೆಯ ಭಾಗದಲ್ಲಿ ಗಾಯಗಳಾಗಿದ್ದು, ಕೈಗಳಿಗೂ ಪರಿಚಿತ ಗಾಯಗಳಾಗಿದೆ ಅಂತ ಪುತ್ರ ಗಣೇಶ್ ನಾಯ್ಕ್ ತಿಳಿಸಿದ್ದಾರೆ. ಈ ಭಾಗದಲ್ಲಿ ಚಿರತೆ ಹಾವಳಿ ಕೂಡ ಹೆಚ್ಚಾಗಿದೆ. ಹೀಗಾಗಿ ಚಿರತೆ ದಾಳಿಯಿಂದ ಮೃತಪಟ್ಟಿದ್ದಾರೆಯೋ ಅಥವಾ ಇನ್ಯಾವುದೋ ಕಾರಣದಿಂದ ಮೃತಪಟ್ಟಿದ್ದಾರೆಯೋ ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಮಣಿಪಾಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹುಡುಕಿದೆವು, 8 ಗಂಟೆ ಶುರು ಮಾಡಿದೆವು. 8 ಗಂಟೆಯಿಂದ ಸಾಧಾರಣ ಒಂದು 10 ಗಂಟೆ ತನಕ ಹುಡುಕಿದೆವು. ಎಲ್ಲಿ ಸಿಕ್ಲಿಲ್ಲ. ಇಡೀ ಕಾಡು ಗೀಡು ಎಲ್ಲ ನೋಡಿದ್ವಿ. ಇಲ್ಲಿ KMC ಅವರೆಲ್ಲ ಇದ್ದದೆಲ್ಲ ಬಲ್ಲೆ ಮಾಡಿ ಇಟ್ಟಿದ್ದಾರೆ. ಯಾವುದು ಮೇಂಟೆನೆನ್ಸ್ ಮಾಡೋದಿಲ್ಲ. ಎಲ್ಲ ಅವರದ್ದು ಜಾಗ ಅಂತೆಲ್ಲ ಮಾಡಿ ಇಟ್ಟಿದ್ದಾರೆ. ಈಗ ಎಲ್ಲ ಬೇಲಿ ಹಾಕ್ತಿದ್ದಾರೆ. ಹಾಗೆ ನಮ್ಗೆ ಆಚೆ ಹೋಗ್ಲಿಕ್ಕೆ ಸಲ ಈಚೆ ಹೋಗ್ಲಿಕ್ಕೆ ಸಲ ಇವ್ರು ಹೋಗಿ ಇಲ್ಲೇ ಸಿಕ್ಕಿ ಬಿದ್ರು. ಅಲ್ಲಿ ಸಿಕ್ಕಿ ಬಿದ್ದು ಮತ್ತು ಎಲ್ಲೇ ಕೆಳಗೆ ಬಂದ್ರೇನ ರಾತ್ರಿ ಹೊತ್ತಿಗೆ ಅಲ್ಲಿ ಅದು ಅವರು ತೀರಿ ಹೋಗೋ ಪ್ಲೇಸಿಗೆ ನಾವು ಹೋಗಿದ್ದೆವು, ಕರೆದಿದ್ದೇವೆ. ಅಲ್ಲಿ ಅವರು ಸಿಕ್ಲಿಲ್ಲ ಆ ಟೈಮಲ್ಲಿ. ಯಾಕೆಂದ್ರೆ ನಾವು ಆಚೆಂದನೇ ಹೋಗುದು, ಆಚೆಂದನೇ ಬರುದು. ಅವರು ದಾರಿಯಲ್ಲಿರುವ ಟೈಮಲ್ಲಿ ಅದೇ ದಾರಿ. ಈ ಒಪ್ಪನಿದ್ರೆ ಸಿಕ್ಬೇಕು. ಅವ್ರು ಕರೆದ್ರೆ ಮಗ ಕರೆದ್ರೆ ಅಂತ ಹೇಳ್ತಿದ್ರು. ಡೆಡ್ ಬಾಡಿ ನೋಡುವಾಗ ಅಲ್ಲೇ, ಯಾಕೆಂದ್ರೆ ಇಲ್ಲೆಲ್ಲ ಕಚ್ಚಿದಾಗ ಇತ್ತು. ಅಲ್ಲಿ ಜಾಸ್ತಿ ಅಂದ್ರೆ ನಂಗೆ ಮಲ್ಕೊಂಡಿತ್ತು. ಇವರು ಉಲ್ಟಾ ಇತ್ತು, ಹೀಗೆ ಕಚ್ಚಿದಾಗೆಲ್ಲ ಇತ್ತು. ಅವರು ಹುಲ್ಲು ತರಲಿಕ್ಕೆ ಹೋದದ್ದು. ಹುಲ್ಲು ತರಲಿಕ್ಕೆ ಮತ್ತೆ ನಮಗೆ ಡೌಟ್ ಇದ್ದಿದ್ದು. ಕಂಪ್ಲೇಂಟ್ ಮಾಡಿದ್ದೆವು ನಾವು. ಮಾಡಿದಾಗ ಮತ್ತೆ ಅವರು ಬಂದು ಪೊಲೀಸರು ಬಂದು ವೆರಿಫೈ ಎಲ್ಲ ಮಾಡಿದರು. ಮಾಡಿ ಮತ್ತೆ ಹೇಳಿದರು ಇದು ಬಿದ್ದು ಆದದ್ದು, ಅದು ಕೈಯಲ್ಲೆಲ್ಲ ಸ್ವಲ್ಪ ಗಾಯ ಇದೆ, ಜರ್ದದ್ದು, ಬಿದ್ದು ಆದದ್ದು ಅಂತ ಹೇಳಿದ್ರು. ಮತ್ತೆ ಪೋಸ್ಟ್ ಮಾರ್ಟಮ್ ಎಲ್ಲ ಅದು ಕುತ್ತಿಗೆಯಲ್ಲಿ ಗಾಯ ಇದ್ದಿತ್ತು, ನಾಯಿ ಕಚ್ಚಿದ ಥರನೇ ಡೌಟ್ ಇದ್ದಿತ್ತು ನಮಗೆ. ಕೇಳಿದಾಗ ಮತ್ತೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡುವಾಗ ಅವರು ಹೇಳಿದ್ರು ಅದು ಇರುವೆ ಕಚ್ಚಿ ಇಂಥದ್ದು ಅಂತ. ಅಂದರೆ ಸ್ವಲ್ಪ ಜಾಸ್ತಿ